ಹೈಕೋರ್ಟ್ಗೆ ಮಲ್ಯ ಸಾಲ ಮಾಡಿಕೊಂಡು ದೇಶ ಬಿಟ್ಟು ಪರಾರಿಯಾದಂಥವರು ವಿಜಯ್ ಮಲ್ಯ ಭಾರತದಲ್ಲಿ ರಾಜ್ಯಸಭೆಯ ಸದಸ್ಯರಾಗಿದ್ದರು. ಆದರೆ ವಿಜಯ್ ಮಲ್ಯ ತಾನು ಮಾಡಿದಂತಹ ಸಾಲಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿದ್ದಾರೆ. ಇದು ಕೇವಲ ಸಾಲಕ್ಕೆ ಸಂಬಂಧಪಟ್ಟಂಥದ್ದು ಮಾತ್ರ ಅಲ್ಲ, ಸಾಲದ ರಿಕವರಿ ಬಗ್ಗೆ 14,000 ಕೋಟಿಯ ಲೆಕ್ಕ ಕೊಡಿ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಯಾವ ಸ್ವರೂಪದಲ್ಲಿ 14,000 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಹೇಗೆ ಬಂತು, ಏನು ಕತೆ? ಇದು ಈಗ ವಿಜಯ್ ಮಲ್ಯ ಅವರ ರಿಟ್ ಅರ್ಜಿಯಲ್ಲಿರುವಂತಹ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶ. ಉದ್ಯಮಿ ವಿಜಯ್ ಮಲ್ಯ ತನ್ನದೇ ಆದಂತಹ ರೀತಿಯಲ್ಲಿ ಭಾರತದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಸಂಪಾದಿಸಿದವರು. ಕಿಂಗ್ಫಿಷರ್ ಮೂಲಕವಾಗಿ ಕಿಂಗ್ಫಿಷರ್ ಏರ್ಲೈನ್ಸ್ ಸೇರಿದಂತೆ ಕಿಂಗ್ಫಿಷರ್ ಬ್ರ್ಯಾಂಡ್ ಅವ್ರಿಗೆ ದೊಡ್ಡ ಮಟ್ಟದ ಕೇವಲ ಉದ್ಯಮಿ ಅಲ್ಲ, ಉದ್ಯಮದ ಆಚೆಗೂ ಕೂಡ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. 14,000 ಕೋಟಿ ರೂಪಾಯಿಯ ಲೆಕ್ಕ ಕೊಡಿ ಅನ್ನುವಂಥದ್ದನ್ನು ಈಗ ವಿಜಯ್ ಮಲ್ಯ ಹೈಕೋರ್ಟ್ ಮೂಲಕವಾಗಿ ಕೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕಿಳಿದಿದ್ದಾರೆ ವಿಜಯ್ ಮಲ್ಯ. ಲಂಡನ್ನಲ್ಲಿ ಕುಳಿತುಕೊಂಡೇ ವಿಜಯ್ ಮಲ್ಯ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಂಡನ್ನಲ್ಲಿ ಕುಳಿತೇ ವಕೀಲರ ಮೂಲಕ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ವಿಜಯ್ ಮಲ್ಯ. ಇತ್ತೀಚೆಗಷ್ಟೇ ಲಂಡನ್ನಲ್ಲಿ ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ರು. ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳ್ಕೊಂಡ್ರು, ತನ್ನನ್ನು ತಮ್ಮ ಸಮರ್ಥಿಸ್ಕೊಂಡಿರು, ತನ್ನ ಮೇಲಿರುವಂತಹ ಆಪಾದನೆಗಳೆಲ್ಲ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಕೂಡ ಮಾತನಾಡ್ತಾ ಇದ್ರು. ಆದರೆ ಈಗ ಲಂಡನ್ನಲ್ಲಿ ಕುಳಿತೇ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ವಸೂಲಾಗಿರುವ 14,000 ಕೋಟಿ ರೂಪಾಯಿಗಳ ಲೆಕ್ಕ ಕೊಡುವಂತೆ ಹೈಕೋರ್ಟ್ನಲ್ಲಿ ಅವರು ರಿಟ್ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅಂದರೆ ತಾನು ಮಾಡಿರ್ತಕ್ಕಂತಹ ಸಾಲ, ತಾನು ಕಟ್ಟಬೇಕಾಗಿದ್ದಂತಹ ಸಾಲ ಮತ್ತು ಸರ್ಕಾರದ ಕಡೆಯಿಂದ ಅಥವಾ ಬ್ಯಾಂಕ್ಗಳ ವತಿಯಿಂದ ವಸೂಲಾಗಿರ್ತಕ್ಕಂತಹ ಮೊತ್ತ, ಇವುಗಳನ್ನು ಮುಂದಿಟ್ಟುಕೊಂಡು ಅವರು ಈಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಿದ್ದಾರೆ. ಇದರಲ್ಲಿ ಅವರು ಪ್ರಮುಖವಾಗಿ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ರಿಟ್ ಅರ್ಜಿ ಮೂಲಕವಾಗಿ 3 ಪ್ರಶ್ನೆಗಳನ್ನು ಪ್ರಮುಖವಾಗಿ ಬ್ಯಾಂಕ್ಗಳಿಗೆ ಅವರು ಕೇಳಿದ್ದಾರೆ. ಒಂದು, ಎಷ್ಟು ಸಾಲ ಇತ್ತು, ಅಂದರೆ ನಾನು ಮಾಡಿರುವಂಥ ಒಟ್ಟು ಸಾಲದ ಪ್ರಮಾಣ ಎಷ್ಟು, ನಾನು ಎಷ್ಟು ಸಾಲವನ್ನು ನಿಮ್ಮ ಬ್ಯಾಂಕ್ಗಳ ಮೂಲಕವಾಗಿ ಮಾಡ್ಕೊಂಡಿದ್ದೀನಿ, ನಿಮ್ಮಿಂದ ಎಷ್ಟು ಸಾಲವನ್ನು ಪಡ್ಕೊಂಡಿದ್ದೀನಿ ಅನ್ನೋಂಥದ್ದು. ಮತ್ತು 2ನೇ ಪ್ರಶ್ನೆ, ಎಷ್ಟು ವಸೂಲಿ ಆಗಿದೆ, ನಾನು ಮಾಡ್ಕೊಂಡಿರ್ತಕ್ಕಂತಹ ಸಾಲ ಮತ್ತು ಆ ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನ ಆಸ್ತಿ ಪಾಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ವಸೂಲಿ ಆಗಿರುವಂಥದ್ದು ಎಷ್ಟು ಪ್ರಮಾಣದ್ದು, ಎಷ್ಟು ಪ್ರಮಾಣದ ಹಣ ನಿಮ್ಮ ಅಕೌಂಟ್ಗಳಿಗೆ ಬಂದಿದೆ ಅಥವಾ ನಿಮಗೆ ನೀವು ವಸೂಲಿ ಮಾಡ್ಕೊಂಡಿದ್ದೀರಿ ಬ್ಯಾಂಕ್ಗಳವರು, ಎಷ್ಟು ಮೌಲ್ಯದ ಆಸ್ತಿ ಪಾಸ್ತಿಗಳನ್ನು ವಸೂಲಿ ಮಾಡ್ಕೊಂಡಿದ್ದೀರಿ. ಹಾಗೆಯೇ ಹೆಚ್ಚುವರಿ ವಸೂಲಿ ಎಷ್ಟಾಗಿದೆ. ಈಗ ಒಟ್ಟು ವಸೂಲಿ ಒಂದು ಭಾಗ, ಇದರಲ್ಲಿ ಸಾಲಕ್ಕೆ ತೀರುವಳಿಯಾಗಿ ಕಟ್ಟಬೇಕಾಗಿದ್ದಂತಹ ಮೊತ್ತ ಒಂದು ಭಾಗ, ಅದರ ಉಳಿಕೆ ಹಣ ಎಷ್ಟು, ಹೆಚ್ಚುವರಿ ಎಷ್ಟು ವಸೂಲಿ ಮಾಡಿದಿರಿ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆಯೇ ವಸೂಲಿ ಆದ ಮೇಲೂ ಕೂಡ ಕಾನೂನು ಪ್ರಕ್ರಿಯೆ ಯಾಕೆ ಅನ್ನುವಂಥದ್ದು ವಿಜಯ್ ಮಲ್ಯ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಇದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ಕಳ್ಳತನ ಮಾಡಿದ ನಂತರ ಆತನಲ್ಲಿ ಇರುವಂಥ ಎಲ್ಲ ಹಣವನ್ನು ಕೂಡ ರಿಕವರಿ ಆದಮೇಲೆ ಆತ ಕಳ್ಳತನವನ್ನೇ ಮಾಡಿಲ್ಲ ಅಂತೇಳಿ ಅರ್ಥ ಆಗತ್ತಾ, ಆ ರೀತಿಯಾದಂತಹ ಅರ್ಥ ಆಗತ್ತಾ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದರೆ ಅವರು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ವಸೂಲಿ ಮಾಡಿದ ಮೇಲೂ ಕೂಡ ನನ್ನ ಮೇಲೆ ಕಾನೂನು ಸಮರ ಯಾಕೆ ಅಂತ ಕೇಳ್ತಿದ್ದಾರೆ. ಹಾಗಾದರೆ ದೇಶ ಬಿಟ್ಟು ಓಡಿ ಹೋಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತಲ್ವ. ಆಕ್ಷೇಪಣೆಗಳ ಸಲ್ಲಿಕೆಗೆ ಬ್ಯಾಂಕ್ಗಳಿಗೆ ಈಗ ಹೈಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ನೀವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಅಂತ ಹೇಳಿ ಮಲ್ಯ ಅವರ ರಿಟ್ ಅರ್ಜಿಯ ಮೇಲಿನ ಆಕ್ಷೇಪಣೆಗಳ ಸಲ್ಲಿಕೆಗೆ ಬ್ಯಾಂಕ್ಗಳಿಗೆ ಅವಕಾಶವನ್ನು ಹೈಕೋರ್ಟ್ ಕೊಟ್ಟಿದೆ. ನವೆಂಬರ್ 12ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ನವೆಂಬರ್ 12ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಬ್ಯಾಂಕ್ಗಳಿಗೆ ಕೇಳಿರುವಂತಹ ಪ್ರಶ್ನೆಗಳಿಗೆ, ಏನು ವಿಜಯ್ ಮಲ್ಯ ಅವರು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಬ್ಯಾಂಕ್ಗಳು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಇವತ್ತು ಮಲ್ಯ ಪರವಾದಂತಹ ವಾದ ಹೇಗಿತ್ತು ಅನ್ನೋದನ್ನು ನೋಡ್ತಾ ಹೋದರೆ, ಸಜನ್ ಪೂವಯ್ಯ ಅವರು ಮಲ್ಯ ಪರ ವಕೀಲರು, ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ. ಸಾಲ ವಸೂಲಾತಿ ಬಗ್ಗೆ ನಿಖರ ಮಾಹಿತಿಯನ್ನು ಕೊಡ್ತಿಲ್ಲ. ಅಂದರೆ ಮಲ್ಯ ಅವರ ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ ಅಂದರೆ, ಯಾಕೆಂದರೆ ಅವರಿಂದಲೇ ಸಾಲ ವಸೂಲಿ ಮಾಡ್ಕೊಂಡಿದ್ದಾರೆ, ಮಲ್ಯ ಅವರ ಆಸ್ತಿ ಪಾಸ್ತಿಗಳಿಲ್ಲೇ ಸಾಲ ವಸೂಲಿ ಮಾಡ್ಕೊಂಡಿದ್ದಾರೆ. ಹೀಗಿರುವಾಗ ಸಾಲ ವಸೂಲಾತಿ ಬಗ್ಗೆ ನಿಖರವಾದಂತಹ ಮಾಹಿತಿ ಕೊಡ್ತಿಲ್ಲ. ಯಾರ ಸಾಲದ ಬಗ್ಗೆ ವಸೂಲಾತಿ ಮಾಡಿರೋದು? ಮಲ್ಯ ಮಾಡ್ಕೊಂಡಿರುವಂಥ ಸಾಲದ ಬಗ್ಗೆ ವಸೂಲಾತಿ ಮಾಡ್ಕೊಂಡಿರೋದು. ಹಾಗಿರುವಾಗ ನಮಗೇನೆ ಮಾಹಿತಿ ಇಲ್ಲ ಅನ್ನುವಂಥದ್ದು ಅವರ ವಾದ. ಬ್ಯಾಂಕ್ನವರು ಒಂದು ಲೆಕ್ಕ ಹೇಳ್ತಾರೆ, ಅಂದರೆ
ಎಷ್ಟು ಸಾಲವನ್ನು ರಿಕವರಿ ಮಾಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಬ್ಯಾಂಕ್ಗಳವರೇ ಒಂದು ಲೆಕ್ಕವನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಲಿಕ್ವಿಡೇಟರ್ ಮತ್ತೊಂದು ಲೆಕ್ಕವನ್ನು ಹೇಳ್ತಿದ್ದಾರೆ. ಎಷ್ಟು ಹಣ ಬಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲಿಕ್ವಿಡೇಟರ್ ಅವರು ಬೇರೆ ರೀತಿಯಾದಂತಹ, ಅಂದರೆ ಇವರ ಒಟ್ಟು ಆಸ್ತಿಯನ್ನು ಲಿಕ್ವಿಡೇಟ್ ಮಾಡಿದ ನಂತರ ಎಷ್ಟು ಮೊತ್ತ ಬಂದಿದೆ ಅನ್ನೋದ್ರ ಬಗ್ಗೆ ಲಿಕ್ವಿಡೇಟರ್ ಬೇರೆ ರೀತಿ ಲೆಕ್ಕವನ್ನು ಕೊಡ್ತಿದ್ದಾರೆ ಅನ್ನೋಂಥದ್ದು ಸಜನ್ ಪೂವಯ್ಯ ಅವರ ವಾದ ಆಗಿತ್ತು. ನ್ಯಾಯಮೂರ್ತಿ ಲಲಿತಾ ಕನ್ನೆಗಂಟಿಯವರು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ರು ವಿಚಾರಣೆಗೆ ನೀವು ಹಾಜರಾಗಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು, ವಿಜಯ್ ಮಲ್ಯ ಅವರು ದೇಶದಲ್ಲಿ ಕಾನೂನಿನ ಮೂಲಕವಾಗಿ ಕಾನೂನು ಹೊರ ಹೋಗ್ಬೋದು, ಅವರು ಕಾನೂನಿನ ಪ್ರಕಾರವಾಗಿ ಎದುರಿಸಬೇಕಾಗತ್ತೆ ಈ ಪ್ರಕರಣವನ್ನು ಅಂತೇಳಿ. ಆದರೆ ನೀವು ಕೋರ್ಟ್ಗೆ ಹಾಜರಾಗಿಲ್ಲ. ಸಮನ್ಸ್ ಮೇಲೆ ಸಮನ್ಸ್ಗಳೆಲ್ಲವೂ ಕೂಡ ಇಶ್ಯೂ ಆಗಿದ್ವು ಹಿಂದೆ. ನ್ಯಾಯಾಂಗ ನಿಂದನೆ ಕೇಸ್ ಆದರೂ ಕೂಡ ನೀವು ಹಾಜರಾಗಿಲ್ಲ. ಕೋರ್ಟು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ತು, ಅದಾದ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣ ಆಗುತ್ತೆ ಅಂತ ಹೇಳ್ತು, ಆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ರಿಟ್ ಹಾಕುವ ಹಕ್ಕನ್ನು ನೀವು ಹೇಗೆ ಮಂಡಿಸ್ತೀರಿ? ಅಂದರೆ ಕಾನೂನನ್ನ ಪಾಲನೆ ಮಾಡದೇ ಇದ್ದಂಥವ್ರು ಕಾನೂನಿನ ಮೂಲಕವಾಗಿ ತಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ಅನುಕೂಲವನ್ನು ಪಡ್ಕೊಳ್ಬೇಕು ಅಥವಾ ರಿಲೀಫನ್ನು ಪಡ್ಕೊಳ್ಬೇಕು ಅಂದರೆ ಹೇಗೆ ನೀವು ರಿಟ್ ಹಾಕುವಂತಹ ಹಕ್ಕನ್ನೇ ಹೇಗೆ ಪ್ರತಿಪಾದಿಸ್ತೀರಿ ಅನ್ನುವಂತಹ ವಿಚಾರವನ್ನು ಕೇಳಿದ್ದಾರೆ. ಅದಕ್ಕೆ ಸಜನ್ ಪೂವಯ್ಯ ಅವರು ಕೂಡ ಒಂದಿಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ. ಲಂಡನ್ ಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಯಾಕೆ ನಾವು ಭಾರತದ ಕೋರ್ಟ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಲಂಡನ್ ಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು. ಮತ್ತು ಮಲ್ಯ ಅವರ ಒಟ್ಟು ಮಾಡ್ಕೊಂಡಿರ್ತಕ್ಕಂತಹ ಸಾಲದಲ್ಲಿ ಅವರು ಕಟ್ಟಬೇಕಾಗಿದ್ದಂಥ ಒಟ್ಟು ಮೊತ್ತ, ಬ್ಯಾಂಕ್ಗಳಿಗೆ ಕಟ್ಟಬೇಕಾಗಿದ್ದಂತಹ ಒಟ್ಟು ಮೊತ್ತ 6,200 ಕೋಟಿ ರೂಪಾಯಿ ಸಾಲವನ್ನು ಅವರು ಕಟ್ಟಬೇಕಾಗಿತ್ತು. 6,200 ಕೋಟಿ ರೂಪಾಯಿ ಒಟ್ಟು ಅವರು ಮಾಡ್ಕೊಂಡಿರ್ತಕ್ಕಂತಹ ಸಾಲಕ್ಕೆ ಸಂಬಂಧಪಟ್ಟಂತೆ 6,200 ಕೋಟಿ ರೂಪಾಯಿಯಷ್ಟು ಹಣವನ್ನು ಬ್ಯಾಂಕ್ಗಳಿಗೆ ಕಟ್ಟಬೇಕಾಗಿತ್ತು. ಆದರೆ 14,000 ಕೋಟಿ ರೂಪಾಯಿಗಳು ವಸೂಲಿಯಾಗಿದೆ. ಮಲ್ಯ ಅವರಿಂದ ವಸೂಲಿ ಮಾಡ್ಕೊಂಡಿರ್ತಕ್ಕಂತಹ ಅದರ ಒಟ್ಟು ಮೊತ್ತ 14,000 ಕೋಟಿ ರೂಪಾಯಿಯಷ್ಟು ವಸೂಲಾಗಿದೆ. ಅಂದರೆ ಅವರು ಕಟ್ಟಬೇಕಾಗಿದ್ದಂತಹ ಸಾಲದ ಮೊತ್ತಕ್ಕಿಂತ 2 ಪಟ್ಟುಗಿಂತ ಜಾಸ್ತಿ ಹಣವನ್ನು ವಸೂಲಿ ಮಾಡಿಕೊಳ್ಳಲಾಗಿದೆ ಅನ್ನೋದು ಸಜನ್ ಪೂವಯ್ಯ ಅವರು ಹೇಳಿರುವಂತಹ ಮಾತು. ಖುದ್ದು ಹಣಕಾಸು ಸಚಿವರೇ ಇದನ್ನು ಲೋಕಸಭೆಯಲ್ಲಿ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಉತ್ತರದಲ್ಲಿ ಹಣಕಾಸು ಸಚಿವರು 14,000 ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡಿಕೊಳ್ಳಲಾಗಿದೆ ಅಂತಲೇ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಸಾಲ ವಸೂಲಾತಿ ಅಧಿಕಾರಿಯವರು ಹೇಳೋರ ಪ್ರಕಾರ 10,200 ಕೋಟಿ ರೂಪಾಯಿ ವಸೂಲಾಗಿದೆ ಅಂತ ಹೇಳಿದ್ದಾರೆ. ಬ್ಯಾಂಕ್ಗಳ ಸಾಲ ವಸೂಲಾತಿ ಅಧಿಕಾರಿ ಹೇಳಿರೋ ಪ್ರಕಾರ ಒಟ್ಟು ವಸೂಲಿ ಆಗಿರತಕ್ಕಂತಹ ಹಣ 10,200 ಕೋಟಿ ರೂಪಾಯಿ. ಹೀಗಿರುವಾಗ ಸಂಪೂರ್ಣವಾಗಿ ಸಾಲ ನಮ್ಮದು ತೀರಿ ಹೋಗಿದೆ. 6,200 ಕೋಟಿ ರೂಪಾಯಿ ಕಟ್ಟಬೇಕಾಗಿತ್ತು, 10,200 ಕೋಟಿ ರೂಪಾಯಿ ಅಂತೇಳಿ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳಿದ್ರೆ 14,000 ಕೋಟಿ ರೂಪಾಯಿ ಅಂತ ಹೇಳ್ತಿದ್ದಾರೆ. ಹೆಚ್ಚುವರಿಯಾಗಿ ನಾವು ಹಣ ಕಟ್ಟಿದೀವಿ ಅಂತೇಳಿ ಆಯಿತು ಅಲ್ಲಿಗೆ. ಹೀಗಾಗಿ ಸಂಪೂರ್ಣವಾಗಿ ಸಾಲ ತೀರಿದ್ರು ಕೂಡ ಈಗಲೂ ಪ್ರಕ್ರಿಯೆ ಮುಂದುವರೆದಿದೆ. ಯಾಕೆ ಅನ್ನುವಂಥದ್ದು ಮಲ್ಯ ಪರ ವಕೀಲರ ಪ್ರಶ್ನೆಯಾಗಿತ್ತು. ಇದಕ್ಕೆ ವಿಕ್ರಮ್ ಹುಯಿಲ್ಗೋಳ್ ಅವರು ಬ್ಯಾಂಕ್ಗಳ ಪರವಾದಂತಹ ವಕೀಲರು ಕೂಡ ಇವತ್ತು ಕೋರ್ಟ್ನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಮಲ್ಯ ದೇಶ ತೊರೆದು ದೇಶ ಭ್ರಷ್ಟರಾಗಿದ್ದಾರೆ. ಅವರು ಈ ರೀತಿಯಾಗಿ ಕಾನೂನಿನ ಮೊರೆ ಹೋಗಿರುವಂತಹ ವ್ಯಕ್ತಿ ದೇಶಭ್ರಷ್ಟರಾಗಿದ್ದಾರೆ, ದೇಶ ತೊರೆದಿದ್ದಾರೆ, ಅವರು ದೇಶ ಬಿಟ್ಟು ಓಡ ಹೋಗಿದ್ದಾರೆ. ಅವರು ಅಕ್ರಮ ಹಣ ವರ್ಗಾವಣೆಯ ತನಿಖೆ ಆಗ್ತಾ ಇದೆ. ಅವರು ಈ ಒಟ್ಟು ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಪ್ರಕರಣವೂ ಕೂಡ ಇದೆ ಅವರ ವಿರುದ್ಧ. ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಈಗ ಇವರು ಕೇವಲ ಸಾಲ ಕಟ್ಟೋದಕ್ಕೆ, ಹಣ ಮರುಪಾವತಿ ಮಾಡೋದಕ್ಕೆ ಮುಗಿಯೋದಿಲ್ಲ. ಇದು ಆಸ್ತಿ ಜಪ್ತಿ ಪ್ರಕ್ರಿಯೆ ನಡೀತಾ ಇದೆ. ಆಸ್ತಿ ಜಪ್ತಿ ಪ್ರಕ್ರಿಯೆ ಇನ್ನೂ ಕೂಡ ಮುಗಿದಿಲ್ಲ, ಅದು ನಡೀತಾ ಇದೆ. ಯಾಕಂದರೆ ಯಾವ ವ್ಯಕ್ತಿ ದೇಶದ ಕಾನೂನಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ದೇಶ ಬಿಟ್ಟು ಓಡು ಹೋಗಿ ನಂತರ ಹಣ ಕಟ್ಟಿದ್ದೀನಿ ಅಂತ ಹೇಳಿಕೊಂಡು ವಾಪಸ್ ದೇಶಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಯಾಕಂದರೆ ಕಾನೂನು ಚೌಕಟ್ಟಿನ ಒಳಗಡೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕಾಗುತ್ತಲ್ಲ. ಆ ಕಾರಣಕ್ಕಾಗಿ ಮಲ್ಯ ಮುಗ್ಧರಾದರೆ ಭಾರತಕ್ಕೆ ಮರಳಬೇಕಾಗಿತ್ತು. ಅವರು ನಿಜಕ್ಕೂ ಮುಗ್ಧರಾಗಿದ್ದಿರ್ತಿದ್ರೆ ಭಾರತಕ್ಕೆ ಅವರು ಮರಳಬೇಕಿತ್ತು. ಭಾರತದ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಯಾಕಂದರೆ ಅವರು ನ್ಯಾಯಾಂಗ ಪ್ರಕ್ರಿಯೆಯಿಂದ ಹೊರಗಡೆ ನಿಂತಿದ್ದಾರೆ ವಿಜಯ್ ಮಲ್ಯ. ಈ ಕಾರಣಕ್ಕಾಗಿ ಭಾರತದ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸಬೇಕಿತ್ತು ಅನ್ನೋಂಥ ವಿಕ್ರಮ್ ಹುಯಿಲ್ಗೋಳ್ ಅವರು ಹೇಳಿದ್ದಾರೆ. ಬ್ಯಾಂಕ್ಗಳ ಪರ ವಕೀಲರು ತಮಗೆ ಬೇಕಾದಾಗ ಮಾತ್ರ ಕೋರ್ಟ್ ಮುಂದೆ ಬರ್ತಾರೆ. ಅವ್ರಿಗೆ ಅನುಕೂಲ ಆಗಕ್ಕೆ ಬೇಕಾದಾಗ ಅಥವಾ ಅವ್ರಿಗೆ ಸಮಸ್ಯೆಗಳಾದಾಗ ಮಾತ್ರ ಅವರು ಕೋರ್ಟ್ಗೆ ಬರ್ತಾರೆ ಅವರು. ಆದರೆ ಜಪ್ತಿ ಮಾಡಿಕೊಂಡಿರುವಂಥದ್ದು ತಾತ್ಕಾಲಿಕ ಅಷ್ಟೇ. ಈಗ ಅವರ ಆಸ್ತಿ ಪಾಸ್ತಿಗಳನ್ನೇನು ಜಪ್ತಿ ಮಾಡ್ಕೊಂಡಿದ್ದೀವಿ ಅವೆಲ್ಲವೂ ಕೂಡ ತಾತ್ಕಾಲಿಕ ಅಷ್ಟೇ ಅನ್ನುವಂಥದ್ದನ್ನು ಕೋರ್ಟಿನ ಗಮನಕ್ಕೆ ತಂದಿದ್ದಾರೆ. ಕೋರ್ಟ್ ಈ ವಿಚಾರವನ್ನು ಈಗಾಗಲೇ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ.
ಬ್ಯಾಂಕ್ಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕೂಡ ಸೂಚಿಸಿದೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನಿದ್ದರಲ್ಲಿ ಅಂತ ಹೇಳಿದ್ರೆ, ಮಲ್ಯ ಹೈಕೋರ್ಟ್ ಮೂಲಕವಾಗಿ ರಿಟ್ ಅರ್ಜಿಯನ್ನು ಹಾಕಿ ಕಾನೂನು ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಆ ಮೂಲಕವಾಗಿ ತನಗೆ ತಾನು ಕಟ್ಟಬೇಕಾಗಿದ್ದಂತಹ ಸಾಲದ ಅಮೌಂಟ್ ಏನಿದೆ ಅದು ಈಗಾಗಲೇ ಮರುಪಾವತಿ ಆಗಿದೆ, ಹೀಗಾಗಿ ನಾನೇನು ತಪ್ಪು ಮಾಡಿಲ್ಲ, ತಾನು ಓಡು ಹೋಗಿದ್ರೂ ಕೂಡ ತಾನೇನು ತಪ್ಪು ಮಾಡಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಇವಾಗ ಕಾನೂನಿನ ಪ್ರಕ್ರಿಯೆಗೆ ಒಳಪಡೋದಕ್ಕೆ ಶುರುವಾಗಿದೆ. ಆದರೆ ಇದು ಕೇವಲ ಇಷ್ಟಕ್ಕೆ ನಿಲ್ಲುತ್ತೆ, ಯಾವ ಸ್ವರೂಪದಲ್ಲಿ ಕಾನೂನು ಪ್ರಕ್ರಿಯೆ ಮುಂದುವರಿತಾ ಹೋಗುತ್ತೆ ಅನ್ನೋಂಥದ್ದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಯಾಕೆಂದರೆ ಸಾಲ ಮಾಡಿ ದೇಶ ಬಿಟ್ಟು ಪರಾರಿಯಾದಂತಹ ಉದ್ಯಮಿಗಳ ಸಾಲಿನಲ್ಲಿ ಮೊದಲಿಗರು ವಿಜಯ್ ಮಲ್ಯ. ಆ ಸೀಸನ್ನಲ್ಲಿ ಒಂದೇ ಸಲಕ್ಕೆ ಏನು ಪರಾರಿಯಾದ್ರಲ್ಲ, ಆ ಸೀಸನ್ನಲ್ಲಿ ಮೊದಲಿಗ ವಿಜಯ್ ಮಲ್ಯ ಆಗಿದ್ರು. ಹೀಗಾಗಿ ವಿಜಯ್ ಮಲ್ಯ ಅವ್ರನ್ನ ಈಗ ಕಾನೂನು ಪ್ರಕ್ರಿಯೆ ಒಳಗಡೆ ತರುವಂತಹ ಪ್ರಕ್ರಿಯೆಯೂ ಕೂಡ ಇದರಿಂದ ಶುರುವಾಗುತ್ತೆ ಅನ್ನೋದನ್ನು ನೋಡಬೇಕು. ಕಬ್ಬುಗೆ ದರ ಹೆಚ್ಚಳ ಮಾಡಿ, ಇದೇ ಕಾರಣಕ್ಕಾಗಿ ಈಗ ಕಬ್ಬು ಕಟಾವಿಗೂ ಮೊದಲು ರೈತರು ಬೀದಿಯಲ್ಲಿ ಕುಳಿತಿದ್ದಾರೆ. ಅಲ್ಲೇ ಅಡುಗೆ, ಅಲ್ಲೇ ಊಟ, ಅಲ್ಲೇ ನಿದ್ದೆ. ಹೋರಾಟ ನಿರತ ರೈತರ ಬೆನ್ನಿಗೆ ಪ್ರತಿಪಕ್ಷ ಬಿಜೆಪಿ ನಿಂತಿದೆ. ಸರ್ಕಾರ ಯಥಾ ಪ್ರಕಾರ ಸಮಸ್ಯೆ ಬಗೆಹರಿಸುವ ಭರವಸೆ ಕೊಡುತ್ತಾ ಕುಳಿತಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ರಸ್ತೆಯಲ್ಲಿ ರೈತರು ಕೇವಲ ಬೆಳೆ ಬೆಳೆದರೆ ಸಾಕಾಗುವುದಿಲ್ಲ, ತಾವು ಬೆಳೆದ ಬೆಳೆಗೆ ಗೊಬ್ಬರ ಹಾಕಿ ನೀರು ಹರಿಸಿದರೆ ಸಾಲೋದಿಲ್ಲ. ಆ ಬೆಳೆಗೆ ಸರಿಯಾದ ಬೆಲೆ ಸಿಗಬೇಕು ಅಂದರೆ ರಸ್ತೆಗೆ ಬರಬೇಕು, ಬೀದಿಗಿಳಿದು ಹೋರಾಡಬೇಕು. ಇದು ರಾಜ್ಯದ ಕಬ್ಬು ಬೆಳೆಗಾರರ ಪರಿಸ್ಥಿತಿ. ಉಳಿದ ಬೆಳೆಗಳನ್ನು ಬೆಳೆಯುವಂತಹ ರೈತರಿಗೆ ಹೋಲಿಸಿದರೆ, ಯಾಕೆಂದರೆ ಅವರನ್ನಂತೂ ಕೀಳೋರೇ ಇಲ್ಲ. ಟೊಮೆಟೊ ಬೆಳೆದಂತಹ ರೈತರು, ಈರುಳ್ಳಿ ಬೆಳೆದಂತಹ ರೈತರು, ಅಥವಾ ತರಕಾರಿಗಳನ್ನು ಬೆಳೆದಂತಹ ರೈತರು, ರೇಟ್ ಚೆನ್ನಾಗಿ ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಅಂತಹ ರೈತರಿಗೆ ಹೋಲಿಕೆ ಮಾಡಿದರೆ ಕಬ್ಬು ಬೆಳೆಗಾರರು, ಕಬ್ಬು ಬೆಳೆಯುವಂತಹ ರೈತರು ಸ್ವಲ್ಪ ಹೆಚ್ಚು ಸಂಘಟಿತರಾಗಿದ್ದಾರೆ. ಹೀಗಾಗಿ ಒಂದು ಕರೆಗೆ ರೈತರೆಲ್ಲ ಈಗ ಒಗ್ಗೂಡಿದ್ದಾರೆ. ಇಳುವರಿ ಆಧಾರಿತ ಬೆಲೆಯ ನಿಗದಿ ಆಗಬೇಕು, ಬೆಳೆಗಳಿಗೆ ಇಳುವರಿ ಆಧಾರಿತ ಬೆಲೆ ನಿಗದಿ ಆಗಬೇಕು, FRP ಪ್ರಕಾರವಾಗಿ ಕೊಡಬೇಕು. FRP ಏನು 3,550 ರೂಪಾಯಿಯನ್ನು ಟನ್ ಕಬ್ಬಿಗೆ ನಿಗದಿ ಮಾಡಿದ್ದಾರೆ, ಆ ಮ್ಯಾಕ್ಸಿಮಮ್ ಪ್ರೈಸ್ ನಮಗೆ ಸಿಗಬೇಕು. ಈ ಒಂದು ಹೋರಾಟವನ್ನು ಈಗ ತೀವ್ರಗೊಳಿಸಿದ್ದಾರೆ. ಇದರ ಪರಿಣಾಮವಾಗಿ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ರೈತರ ಹೋರಾಟದ ಕಹಳೆ ಬಹಳ ಜೋರಾಗಿ ಮೊಳಗ್ತಿದೆ. ವಿಶೇಷವಾಗಿ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ವಿಜಯಪುರ ಈ ಜಿಲ್ಲೆಗಳು. ಹಸಿರು ಶಾಲುಧಾರಿಗಳ ಹೋರಾಟಕ್ಕೆ ಹಸಿರು ಟವೆಲ್ ಹಾಕಿಕೊಂಡು ಕೇಸರಿ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇದರೊಂದಿಗೆ ರಾಜಕೀಯದ ವಾಕ್ಸಮರ ಕೂಡ ಶುರುವಾಗಿದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ರಸ್ತೆಯಲ್ಲಿ ರೈತರು. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಹೈಕೋರ್ಟ್ಗೆ ಮಲ್ಯ. ದೇಶ ಬಿಟ್ಟು ಪರಾರಿಯಾಗಿರುವ ಉದ್ಯಮಿ, ಅದು ಕೂಡ ಸಾಲ ಮಾಡಿ ದೇಶ ಬಿಟ್ಟು ಪರಾರಿಯಾಗಿರುವಂತಹ ಉದ್ಯಮಿ ವಿಜಯ್ ಮಲ್ಯ ಈಗ ಕರ್ನಾಟಕ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ಬ್ಯಾಂಕ್ಗಳ ವಿರುದ್ಧ ಕಾನೂನು ಸಮರಕ್ಕಿಳಿದಿದ್ದಾರೆ. ತಾನು ಪಡೆದಂತಹ ಸಾಲಕ್ಕಿಂತ ಜಾಸ್ತಿ ಹಣವನ್ನು ವಸೂಲಿ ಮಾಡಿದ ಮೇಲೂ ನನ್ನ ಮೇಲೆ ಯಾಕೆ ಕಾನೂನು ಸಮರ ಮುಂದುವರೆದಿದೆ ಅಂತ ಕೋರ್ಟ್ನಲ್ಲಿ ಅವರು ಪ್ರಶ್ನಿಸಿದ್ದಾರೆ. ಇವತ್ತು ವಿಜಯ್ ಮಲ್ಯ ಅವರ ರಿಟ್ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಿದೆ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ರಸ್ತೆಯಲ್ಲಿರುವಂತಹ ರೈತರ ಬಗ್ಗೆ. ಯಾಕಂದರೆ ರೈತರು ರಸ್ತೆಗೆ ಇಳಿದಿದ್ದಾರೆ ಅಂತ ಹೇಳಿದರೆ ಪರಿಸ್ಥಿತಿ ಗಂಭೀರವಾಗಿದೆ ಅಂತಲೇ ಅರ್ಥ. ಸುಮ್ಮನೆ ರೈತರು ಬೀದಿಗೆ ಇಳಿಯೋದಿಲ್ಲ, ಹೋರಾಟ ಮಾಡಬೇಕಾದ ಅನಿವಾರ್ಯತೆ ರೈತರಿಗೆ ಇರೋದಿಲ್ಲ. ಆದರೆ ರೈತರು ಯಾವಾಗ ಬೀದಿಗೆ ಬರ್ತಾರೋ, ಯಾವಾಗ ಹೋರಾಟಕ್ಕೆ ಇಳಿತಾರೋ ಅಲ್ಲಿ ನಿಜಕ್ಕೂ ಕೂಡ ಸಮಸ್ಯೆ ದೊಡ್ಡದಿದೆ ಅಥವಾ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಸ್ಪಷ್ಟ ಇದೆ. ಈಗ ಕಬ್ಬು ಬೆಳೆಯುವಂತಹ ರೈತರು, ಕಬ್ಬು ಬೆಳೆಗಾರರು, ಕಬ್ಬು ಬೆಳೆದಿರುವಂತಹ ರೈತರು ಕಟಾವಿಗೂ ಮುಂಚಿತವಾಗಿ ಬೀದಿಯಲ್ಲಿ ಕುಳಿತು ಹೋರಾಟ ನಡೆಸ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಗಳನ್ನು ನಡೆಸ್ತಾ ಇದ್ದಾರೆ. ಇವರ ಹೋರಾಟದ ವೇದಿಕೆಗೆ ಈಗ ಬಿಜೆಪಿ ಕೂಡ ಎಂಟ್ರಿ ಕೊಟ್ಟಿದೆ. ಅವರು ಕೂಡ ಅಹೋರಾತ್ರಿ ಧರಣಿಯಲ್ಲಿ ಕೂತ್ಕೊಳ್ಳೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟಿ ಒಡೆದಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ.
ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಜಿಲ್ಲೆಗಳಲ್ಲಿ ಹೋರಾಟ ಉಗ್ರ ಸ್ವರೂಪ ಪಡೆದಿದೆ. ರಾಜ್ಯ ಹೆದ್ದಾರಿಗಳನ್ನು ತಡೆದು ಕಬ್ಬು ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು ರಾಜ್ಯ ಹೆದ್ದಾರಿಗಳ ಬಂದ್ ಮಾಡಿರೋ ಕಾರಣಕ್ಕೆ ರಸ್ತೆ ಸಂಚಾರವು ಅಸ್ತವ್ಯಸ್ತವಾಗಿದೆ. ಹಲವೆಡೆ ಕಲ್ಲು ತೂರಾಟ, ಕೆಲವೆಡೆ ಆತ್ಮಹತ್ಯೆ ಯತ್ನಗಳು ನಡೆದಿವೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರು ತೀವ್ರ ಹೋರಾಟಕ್ಕಿಳಿದಿದ್ದಾರೆ. ಕಳೆದ 6 ದಿನಗಳಿಂದಲೂ ಹಗಲಿರುಳು ಹೋರಾಟ ನಡೆಯುತ್ತಿದೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲೇ ರೈತರು ಠಿಕಾಣಿ ಹೂಡಿದ್ದಾರೆ. ರಸ್ತೆ ಬಂದ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರಿ ಪೂರ್ತಿ ರಸ್ತೆಯಲ್ಲದೆ ಕಳೆದ ರೈತರು ಅಲ್ಲದೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ರಸ್ತೆಯಲ್ಲದೆ ಮಲಗಿದ್ದಾರೆ. ನಿಪ್ಪಾಣಿ ಮುಧೋಳ ಹೆದ್ದಾರಿ ಬಂದ್ ಮಾಡಿರುವ ರೈತರು ದರೂರ್ ಕೃಷ್ಣಾ ನದಿ ಸೇತುವೆ ಮೇಲೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಸೇತುವೆ ಬಂದಾದ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಿದ್ದವು ವಾಹನಗಳು. ಡ್ರೋನ್ ಕ್ಯಾಮೆರಾದಲ್ಲಿ ರೈತರ ಪವರ್ ಏನು ಅನ್ನೋದು ಸೆರೆಯಾಗಿತ್ತು. ಮತ್ತೊಂದು ಕಡೆ ಅಥಣಿ ಗೋಕಾಕ್ ರಾಜ್ಯ ಹೆದ್ದಾರಿ ಕೂಡ ಬಂದ್ ಮಾಡಿ ಆಕ್ರೋಶ ಹೊರಹಾಕಲಾಯಿತು. ಬಾಗಲಕೋಟೆ ಜಿಲ್ಲೆ ಸಿದ್ದಾಪುರ ಗ್ರಾಮದಲ್ಲಿರುವ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಹೈಡ್ರಾಮಾವೇ ನಡೆದಿದೆ. ಬಾಕಿ ಬಿಲ್ ಪಾವತಿ, ಕಬ್ಬಿನ ದರ ನಿಗದಿಗೆ ಆಗ್ರಹಿಸಿ ರೈತರು ನಡೆಸಿದ್ದ ಹೋರಾಟ ವಿಕೋಪಕ್ಕೆ ತಿರುಗಿದ್ದು, ಕಾರ್ಖಾನೆಯ ಆವರಣದಲ್ಲಿ ನಿಲ್ಲಿಸಿದ್ದ ವಾಹನಗಳು ಮತ್ತು ಕಚೇರಿ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಬೊಲೆರೋ ವಾಹನ ಸೇರಿ ಹಲವು ವಾಹನಗಳ ಗಾಜು ಪುಡಿಪುಡಿಯಾಗಿವೆ. ಸ್ಥಳದಲ್ಲಿ ಜಮಖಂಡಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ್ದ ಸ್ಥಳದಲ್ಲಿ ಲಕ್ಕಪ್ಪ ಗುಣದಾರ್ ಎಂಬ ರೈತ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಕೂಡಲೇ ಸ್ಥಳದಲ್ಲಿದ್ದ ರೈತರು ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದು, ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ವರ್ತಕರು ಬಂದ್ಗೆ ಬೆಂಬಲ ನೀಡಿದ್ರು. ಅಥಣಿಯಲ್ಲೂ ರೈತರ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ಅಂಗಡಿಗಳ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬೆಂಬಲ ಸೂಚಿಸಿದ್ರು. ಇನ್ನೊಂದು ಕಡೆ ವಿಜಯಪುರ ನಗರದಲ್ಲಿ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ರ್ಯಾಲಿ ನಡೆಯಿತು. ಈ ವೇಳೆ ಸಾಯಬಣ್ಣ ಎಂಬ ರೈತ ಅಸ್ವಸ್ಥರಾದರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ಸಾಥ್ ಕೊಟ್ಟಿದೆ. ಗುರ್ಲಾಪುರ ಕ್ರಾಸ್ನ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲೋದಿಲ್ಲ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೆಲ ದಿನಗಳಲ್ಲೇ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಹೊಸ ಸ್ವರೂಪ ನೀಡಿದೆ ಬಿಜೆಪಿ. ರಾಜ್ಯದ ಬಹುತೇಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕತ್ವ ಶಾಸಕರು ಸಚಿವರುಗಳ ಕೈಯಲ್ಲಿವೆ. ಮೇಲ್ನೋಟಕ್ಕೆ ಆರೋಪ ಪ್ರತ್ಯಾರೋಪ ಮಾಡುತ್ತಾ ರೈತರ ಬೆನ್ನಿಗೆ ನಿಲ್ಲುವ ಕೆಲಸ ಮಾಡುತ್ತಿದ್ದಾರೆ. ಹೀಗಾಗಿ ಕಾರ್ಖಾನೆಗಳಿಗಿಂತಲೂ ಸರ್ಕಾರದ ಮೇಲೆ ಮುಗಿಬಿದ್ದು ಬೆಲೆ ಹೆಚ್ಚಳ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಮತ್ತೊಂದೆಡೆ ಸರ್ಕಾರದ ಸಚಿವರು ಬಿಜೆಪಿ ನಾಯಕರ ಆರೋಪಗಳಿಗೆ ತಿರುಗೇಟು ಕೊಡುತ್ತಿದ್ದಾರೆ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ಧುಮುಕಿದ್ದೇನೆ ವಿನಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡು ಇಲ್ಲಿ ಬಂದಿಲ್ಲ. ಮುಖ್ಯಮಂತ್ರಿಗಳಾಗ್ಲಿ, ಉಸ್ತುವಾರಿ ಸಚಿವರುಗಳಾಗ್ಲಿ, ಸಕ್ಕರೆ ಖಾತೆ ಸಚಿವರಾಗ್ಲಿ, ಇವ್ರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋತ್ ಸಿಕ್ಕಿಲ್ಲ. ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತ ಚರ್ಚೆ ಮಾಡೋದಕ್ಕೆ ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗ್ಲಿ. ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ. ಯಾಕಂದ್ರೆ ಬಿಜೆಪಿಯವರ ರೈತರ ಪರವಾದಂತ ಕಾಳಜಿ ನಮಗೆ ನಿಮ್ಗೆಲ್ಲರಿಗೂ ಗೊತ್ತು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ
ಹೋರಾಟವನ್ನ ಹತ್ತಿಕ್ಲು ಏನೆಲ್ಲ ಮಾಡಿದ್ರು, ಎಷ್ಟು ಜನ ತೀರ್ಕೊಂಡ್ರು, ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ. ಇಂತಹ ಹೋರಾಟ ಇಷ್ಟು ದೀರ್ಘವಾಗಿ ನಡೆದರೂ ಕೂಡ ಶುಗರ್ ಕೇನ್ ಕಮಿಷನರ್ ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಸಕ್ಕರೆ ಸಚಿವರು ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಉಸ್ತುವಾರಿ ಸಚಿವರು ಬರಬೇಕಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಅನ್ನುವಂತಹ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. ಡಿಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಸೊ ಮಾತುಕತೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ. ಸೊ ಅವ್ರಿಗೆ ತಾವು ಒಂದು ವಿಸಿಟ್ ಮಾಡ್ಬೇಕು ಅನ್ನೋದು ಅವರು ಇಲ್ಲ, ನೋಡೋಣ, ಅವಶ್ಯಕತೆ ಮಾಡ್ತೀವಿ. ಈಗಾಗಲೇ ಡಿಸಿ ಅವರು 2-3 ಸಾರಿ ಹೋಗಿ ಬಂದಾರೆ ನಮ್ಮ ಪರವಾಗಿ, ಕಾರ್ಖಾನೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ. ಅವಶ್ಯಕತೆ ಹೋಗ್ತೀವಿ. ಹೀಗೆ ರಾಜಕೀಯ ಆರೋಪಗಳು ಕೇಳುತ್ತಲೇ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸಮಜಾಯಿಷಿ ನೀಡಿದ್ರು. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ, ಬಿಜೆಪಿಯವರು ಕೇಂದ್ರದಿಂದ ಮಾತಾಡ್ಲಿ ಅಂದ್ರು. ರಾಜ್ಯದ ರೈತರ ಹಿತ ಕಾಪಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು, ಶೀಘ್ರವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂದ್ರು. ಶುಗರ್ ಮಿನಿಸ್ಟರ್ ಅಂತಲೇ ಇದ್ದಾರೆ. ಪಾಪ ಅವ್ರಿಗೆ ಶುಗರ್ ಜಾಸ್ತಿ ಆಗಿರ್ಬೇಕನ್ನೋ ನನಗೆ ಗೊತ್ತಿಲ್ಲ. ಆ ಕಡೆ ತಿರುಗಿಯೂ ನೋಡಿಲ್ಲ. ಸರ್ಕಾರದ ಆದೇಶ ಇದೆ. ಈ ಆದೇಶದ ಪ್ರಕಾರ ಏನು ಬಾಕಿ ಬರಬೇಕಾಗಿದೆಯೋ ಬಾಕಿ ಕೊಡ್ತಕ್ಕಂಥದ್ದು ತಕ್ಷಣದಲ್ಲೇ ಮಾಡ್ತೇವೆ ಅಂತೇಳಿ ವಾಗ್ದಾನ ಮಾಡಿದ್ದು. ಇವತ್ತಿನವರೆಗೆ ಬಾಕಿ ಬಂದಿಲ್ಲ. ದಯಮಾಡಿ ನಾನು ನಿಮ್ಮ ಮುಖಾಂತರ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೀನಿ, ರೈತ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ತೀನಿ, ಗುರೂಜಿಯವರಲ್ಲಾಗಲಿ ಚಿನ್ನಪ್ಪ ಅವರಲ್ಲಾಗಲಿ ನಾನು ವಿನಂತಿ ಮಾಡ್ತೀನಿ. ಅನೇಕ ಸರ್ತಿ ಅವರು ಯಾವ ವಿಷಯ ನನ್ನ ಗಮನಕ್ಕೆ ತಂದಿದ್ದಾರೆ ಅವೆಲ್ಲನೂ ಬಗೆಹರಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಇದು ಕೂಡ ಬಗೆಹರಿತದೆ. ಇದೊಂದು ಸಾಮರಸ್ಯದಿಂದ ಆಗಬೇಕು. 4 ಕೋಣೆ ಮಧ್ಯದಲ್ಲಿ ಕುಂತು ಎಲ್ಲ ತಿಳ್ಕೊಂಡು ಇದನ್ನು ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಖಂಡಿತ ಆಗ್ತದೆ. ರಸ್ತೆ ಮಧ್ಯದಲ್ಲಿ ಇದು ಮಾಡಿದರೆ ಸ್ವಲ್ಪ ಸಮಾಜಕ್ಕೂ ಸಮಸ್ಯೆ ಆಗ್ತದೆ. ಈ ಮಧ್ಯೆ ಗುರ್ಲಾಪುರ ಕ್ರಾಸ್ ಹೋರಾಟ ತೀವ್ರಗೊಳಿಸಲು ಕಬ್ಬು ಬೆಳೆಗಾರರು ನಿರ್ಧರಿಸಿದ್ದಾರೆ. ನವೆಂಬರ್ 7ರ ಶುಕ್ರವಾರದಿಂದ ರಾಷ್ಟ್ರೀಯ ಹೆದ್ದಾರಿ 4 ಬಂದ್ ಮಾಡಲು ನಿರ್ಧರಿಸಲಾಗಿದೆ. ರಾಜ್ಯವ್ಯಾಪಿ ಹೋರಾಟ ನಡೆಯಲಿದ್ದು, ನಾಳೆಯಿಂದಲೇ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧವೂ ಹೋರಾಟ ನಡೆಸಲು ತೀರ್ಮಾನಿಸಿದ್ದಾರೆ. ಇವತ್ತು ಇವೆಲ್ಲ ವಿಚಾರಣೆ ಒಳಗೊಂಡು ಎಲ್ಲರ ವೇದಿಕೆ, ಗುರ್ಲಾಪುರ ವೇದಿಕೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ನರೇಂದ್ರ ಮೋದಿ ಜನಪ್ರತಿನಿಧಿಗಳಾಗಲಿ ಯಾರು ಬಂದ ಇಲ್ಲಿ ತಿಳಿಸ್ಲಿಲ್ಲಪ್ಪ ಅಂತಂದ್ರ ಇದೇ 7ನೇ ತಾರೀಕು ಶುಕ್ರವಾರ ಸರಿಯಾಗಿ 10 ಗಂಟೆಗೆ 10 ಲಕ್ಷ ಜನ ಬೆಳಗಾವಿಯ ಹತ್ತರಕಿ ಟೋಲ್ ನಾಕಾದಲ್ಲಿ ಹೆದ್ದಾರಿ ಬಂದ್ ಮಾಡ್ತೀವಿ. ಅದೇ ರೀತಿ ಬಾಗೇವಾಡಿ ಒಳಗೆ ಬಂದ್ ಮಾಡ್ತೀವಿ, ಧಾರವಾಡದಾಗ ಬಂದ್ ಮಾಡ್ತೀವಿ, ಹುಬ್ಬಳ್ಳಿ ಒಳಗೆ ಮಾಡ್ತೀವಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಗುರ್ಲಾಪುರದ ಪ್ರತಿಭಟನೆಯಲ್ಲಿ ರಾತ್ರಿಯೂ ರೈತರ ಜೊತೆಗೆ ನಿಲ್ಲಲು ವಿಜಯೇಂದ್ರ ನಿರ್ಧರಿಸಿದ್ದಾರೆ. ತಮ್ಮ ಜನ್ಮದಿನ ಆಚರಿಸಿಕೊಳ್ಳದೆ ರೈತರೊಂದಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾನು ಕೂಡ ಅಹೋರಾತ್ರಿ ಧರಣಿ ಇವತ್ತೇನು ಕರೆ ಕೊಟ್ಟಿದ್ದೇನೆ, ನಾನು ಕೂಡ ನಿಮ್ ಜೊತೆಲಿ ಇರ್ತೇನೆ. ದಯವಿಟ್ಟು ಯಾರು ಕೂಡ ಹೋಗಬಾರ್ದು. ಇಲ್ಲೇ ಪಾಪ ಊಟದ ವ್ಯವಸ್ಥೆ ನೀವೇ ಪಾಪ ಜೋಬಿಂದ 10,000 ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲೇ ಊಟದ ವ್ಯವಸ್ಥೆ ಮಾಡಿಕೊಂಡು ರೊಟ್ಟಿ ಬುತ್ತಿ ಕಟ್ಕೊಂಡು ನೀವು ಸತ್ಯಾಗ್ರಹ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಸತ್ಯ ಹೋರಾಟವನ್ನ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ. ದಯವಿಟ್ಟು ಸಮಾಧಾನ ರೀತಿಯಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸೋಣ. ಇದರ ನಡುವೆ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಬೇಕೆಂಬ ಆಗ್ರಹ ತೀವ್ರವಾಗಿದ್ದು, ಸಚಿವರು ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆಗಳಿವೆ. ಗುರ್ಲಾಪುರ ಕ್ರಾಸ್ ಇದೀಗ ಕಬ್ಬು ಬೆಳೆಗಾರರ ಕ್ರಾಂತಿಯ ಕೇಂದ್ರ ಬಿಂದುವಾಗಿದ್ದು, ರಾಜಕೀಯ ಜಟಾಪಟಿಗೂ ವೇದಿಕೆಯಾಗಿದೆ. ರೋಹಿತ್ ಶಿರೋಳ್, ನ್ಯೂಸ್ 18, ಚಿಕ್ಕೋಡಿ.